ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈ ದಸರಾ ಹಬ್ಬಕ್ಕೆ ಕೊನೆಗೂ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಮಾರ್ಟಿನ್ ಸಿನಿಮಾ ಬಹು ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಸೂರ್ಯ ಅವರ ಕಂಗುವಾ ಹಾಗೂ ಸೂಪರ್ ಸ್ಟಾರ್ ರಜನಿಕಾಂತ್ ರವರ ವೆಟ್ಟೆಯನ್ ಸಿನಿಮಾ ಕೂಡ ಅಕ್ಟೋಬರ್ 10ಕ್ಕೆ ಬಿಡುಗಡೆ ಆಗೋದು ನಿಶ್ಚಿತವಾಗಿದೆ. ಹೀಗಾಗಿ ಮಾರ್ಟಿನ್ ಸಿನಿಮಾಗೆ ಈ ಬಾರಿ ದಸರಾ ಹಬ್ಬ ಸ್ವಲ್ಪ ಮಟ್ಟಿಗೆ ಅಗತ್ಯಕ್ಕಿಂತಲೂ ಹೆಚ್ಚಿನ ಕಾಂಪಿಟೇಷನ್ ಎದುರಾಗಿದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಸಮಯಗಳಿಂದಲೂ ಬಿಡುಗಡೆ ಆಗಬೇಕಿದ್ದ ಈ ಸಿನಿಮಾ ಕೊನೆಗೂ ಬಿಡುಗಡೆ ಆಗೋದಕ್ಕೆ ಸಜ್ಜಾದ ಸಂದರ್ಭದಲ್ಲಿ ಈ ರೀತಿ ಬಿಗ್ಗೀಸ್ಗಳು ಕಾಂಪಿಟೇಷನ್ಗೆ ಎದುರು ಬಂದಾಗ ಏನೇನೆಲ್ಲ ಸವಾಲ್ಗಳು ಬರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಮೊದಲಿಗೆ ವೆಟ್ಟೆಯನ್ ಸಿನಿಮಾದ ಬಗ್ಗೆ ಮಾತನಾಡೋದಾದ್ರೆ, ಈ ಸಿನಿಮಾ ಅಕ್ಟೋಬರ್ 10ಕ್ಕೆ ಬಿಡುಗಡೆ ಆಗೋದು ಕನ್ಫರ್ಮ್ ಆಗಿದೆ. ಜ್ಞಾನವೇಲ್ ನಿರ್ದೇಶನದಲ್ಲಿ ಮೂಡಿಬಂದಿರುವಂತಹ ಈ ಸಿನಿಮಾನ ನಿರ್ಮಾಣ ಮಾಡಿರೋದು ಪ್ರತಿಷ್ಠಿತ ಲೈಕಾ ಪ್ರೊಡಕ್ಷನ್ಸ್. ಬರೋಬ್ಬರಿ 160 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚಿನ ಬಡ್ಜೆಟ್ ನಲ್ಲಿ ಮೂಡಿಬಂದಿರುವಂತಹ ಈ ಸಿನಿಮಾದಲ್ಲಿ ಆಕರ್ಷಣೆಯ ಕೇಂದ್ರ ಬಿಂದು ಅಂದ್ರೆ ಅದು ಸಾಕಷ್ಟು ವರ್ಷಗಳ ನಂತರ ಸೂಪರ್ ಸ್ಟಾರ್ ರಜನಿಕಾಂತ್ ಹಾಗೂ ಅಮಿತಾಬ್ ಬಚ್ಚನ್ ಜೊತೆಯಾಗಿ ನಡೆಸ್ತಾ ಇರೋದು. ಇಬ್ರು ಲೆಜೆಂಡ್ ಗಳನ್ನ ಒಂದೇ ಸಿನಿಮಾದಲ್ಲಿ ನೋಡುವಂತಹ ಸೌಭಾಗ್ಯ ಇಂಡಿಯನ್ ಆಡಿಯನ್ಸ್ಗೆ ಈ ಸಿನಿಮಾದಿಂದ ಸಿಗ್ತಾ ಇದೆ. ಇದರ ಜೊತೆಗೆ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಫಹದ್ ಫಾಜಿಲ್ ಮತ್ತು ರಾಣಾ ದಗ್ಗುಬಾಟಿ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ರಜನಿಕಾಂತ್ ರವರ ಲುಕ್ ಕೂಡ ಸಿನಿಮಾದ ಹೈಪ್ ಅನ್ನ ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ. ಇನ್ನು ಕಂಗುವಾ ಸಿನಿಮಾದ ಬಗ್ಗೆ ಮಾತನಾಡೋದಾದ್ರೆ, ಇದು ಫಸ್ಟ್ ಟೀಸರ್ ರಿಲೀಸ್ ಆದಾಗಿಂದಾನೆ ಈ ಸಿನಿಮಾದ ಹೈಪ್ ರಾಕೆಟ್ ರೀತಿ ಆಕಾಶಕ್ಕೆ ಹಾರ್ಬಿಟ್ಟಿತ್ತು. ಯಾಕಂದ್ರೆ ಸೂರ್ಯ ನಾಯಕ ನಟನಾಗಿ ಹಾಗೂ ಈ ರೀತಿಯ ವಿಭಿನ್ನ ಅವತಾರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಮಾತ್ರ ಅಲ್ಲ, ಅನಿಮಲ್ ಸಿನಿಮಾದ ನಂತರ ಬಾಬಿ ಡಿಯೋಲ್ ಈ ಸಿನಿಮಾದಲ್ಲಿ ವಿಲನ್ ಆಗಿ ಕಾಣಿಸ್ಕೊಳ್ತಾ ಇರೋದು ಕೂಡ ಸಿನಿಮಾದ ಹೈಪ್ಗೆ ಒಂದು ಪ್ರಮುಖ ಕಾರಣ ಆಗಿದೆ. 300ರಿಂದ 350 ಕೋಟಿ ಬಡ್ಜೆಟ್ ನಲ್ಲಿ ನಿರ್ಮಾಣವಾಗಿರುವಂತಹ ಈ ಸಿನಿಮಾ ಕೂಡ ಅಕ್ಟೋಬರ್ 10ಕ್ಕೆ ಬಿಡುಗಡೆ ಆಗ್ತಿದೆ. ಸಿನಿಮಾದ ಮೇಕಿಂಗ್ ಹಾಗೂ ವಿಶೇಷವಾಗಿ ಕಲ್ಪನಾತ್ಮಕ ಐತಿಹಾಸಿಕ ಮಾದರಿಯ ಕಥೆಯನ್ನ ಈ ಸಿನಿಮಾ ಹೊಂದಿರೋದು ಕೂಡ ಸಿನಿಮಾ ಪ್ರೇಕ್ಷಕರಿಗೆ ಈ ಸಿನಿಮಾನ ನೋಡ್ಲೇಬೇಕು ಅನ್ನೋ ರೀತಿಯಲ್ಲಿ ಆಕರ್ಷಣೆ ಮಾಡ್ತಾ ಇರಬಹುದು. ಹೀಗಾಗಿ ಈ ಸಿನಿಮಾದ ಮೇಲೆ ಕೂಡ ಕೇವಲ ತಮಿಳ್ ಆಡಿಯನ್ಸ್ಗೆ ಮಾತ್ರ ಅಲ್ಲ, ಬೇರೆ ಭಾಷೆಯ ಸಿನಿಮಾ ಪ್ರೇಕ್ಷಕರಿಗೂ ಕೂಡ ಸಾಕಷ್ಟು ನಿರೀಕ್ಷೆ ಇದೆ. 300ರಿಂದ 350 ಕೋಟಿಗಳ ಬಡ್ಜೆಟ್ ಇದೆ ಅಂತಂದ್ಮೇಲೆ ಅವರು ಎಲ್ಲಾ ಥಿಯೇಟರ್ಗಳಲ್ಲೂ ಕೂಡ ಗ್ರ್ಯಾಂಡ್ ಆಗಿ ರಿಲೀಸ್ ಮಾಡೋದಕ್ಕೆ ಸಿದ್ಧ ಮಾಡ್ಕೊತಾ ಇರ್ತಾರೆ. ಒಂದೇ ಸಮಯದಲ್ಲಿ 3 ಸಿನಿಮಾಗಳು ಬಿಡುಗಡೆ ಆಗೋದಕ್ಕೆ ಸಿದ್ಧವಾಗಿದ್ರು ಕೂಡ ಇಲ್ಲಿ ನಮ್ಮ ಕನ್ನಡದಿಂದ ದಸರಾ ದಂಗಲ್ಗೆ ಕಾಂಪಿಟೇಷನ್ ಕೊಡ್ತಾ ಇರೋದು ಮಾರ್ಟಿನ್ ಸಿನಿಮಾ. ಬಚ್ಚನ್ ಖ್ಯಾತಿಯ ಉದಯ್ ಕೆ ಮೆಹ್ತಾ ಈ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದು, AP ಅರ್ಜುನ್ ಹಾಗೂ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹಿಟ್ ಕಾಂಬಿನೇಷನ್ ಮತ್ತೊಮ್ಮೆ ಈ ಸಿನಿಮಾದ ಮೂಲಕ ಮೋಡಿ ಮಾಡೋದಕ್ಕೆ ಹೊರಟಿದೆ. ನಿಮ್ಮೆಲ್ರಿಗೂ ಗೊತ್ತಿರಂಗೆ ಹೈ ಲೆವೆಲ್ ಆಕ್ಷನ್ ಸೀಕ್ವೆನ್ಸ್ ಗಳು ಈ ಸಿನಿಮಾದಲ್ಲಿ ಇರೋದ್ರಿಂದ ಸಿನಿಮಾ ಸರಿಸುಮಾರು 100 ಕೋಟಿ ರೂಪಾಯಿಗಳ ಆಸುಪಾಸಿನ ಬಡ್ಜೆಟ್ ನಲ್ಲಿ ನಿರ್ಮಾಣ ಆಗಿದೆ. ಹೀಗಾಗಿ ಈ ಬಡ್ಜೆಟ್ ಅನ್ನ ರಿಕವರಿ ಮಾಡೋದಕ್ಕೆ ಅಕ್ಟೋಬರ್ 11ಕ್ಕೆ ಬಿಡುಗಡೆ ಆಗೋದಕ್ಕೆ ಸಿನಿಮಾ ಸಜ್ಜಾಗಿ ನಿಂತಿದೆ. ಸಾಕಷ್ಟು ಸಮಯಗಳ ಹಿಂದೆನೆ ಬಿಡುಗಡೆ ಆಗ್ಬೇಕಿದ್ದ ಈ ಸಿನಿಮಾ ಇಲ್ಲಿವರೆಗೂ ಕೂಡ ಮುಂದೂಡ್ಕೊಂಡೇ ಬಂದಿದೆ. ಈಗಾಗಲೇ ಟ್ರೈಲರ್ ಸಿನಿಮಾದಲ್ಲಿರುವಂತಹ ಕ್ವಾಲಿಟಿ ಬಗ್ಗೆ ಮಾತಾಡ್ತಿದೆ. ಆದ್ರೆ ಬಿಡುಗಡೆ ಆಗುವಂತಹ ಸಮಯ ಕೂಡ ಸಿಕ್ಕಾಬಟ್ಟೆ ಕಾಂಪಿಟೇಟಿವ್ ಆಗಿದೆ. ಬಿಕಾಸ್ ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ನ ಪ್ರಾಫಿಟಬಲ್ ರಿಟರ್ನ್ ಆಗಿ ಎತ್ತೋದು ಕೂಡ ಒಂದು ಚಾಲೆಂಜಿಂಗ್ ಟಾಸ್ಕ್. ಒಂದು ಚೂರು ಎಡವಟ್ ಆದ್ರೂ ಕೂಡ ಫಲಿತಾಂಶದ ಮೇಲೆ ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ. ಮಾರ್ಟಿನ್ ಸಿನಿಮಾದ ಬಿಡುಗಡೆಯ ದಿನಾಂಕ ಕೂಡ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ಅನ್ಕೊಂಡಿದ್ದ ರೀತಿಲೇ 13 ಭಾಷೆಗಳಲ್ಲಿ ಅಕ್ಟೋಬರ್ 11ನೇ ತಾರೀಕು ಬಿಡುಗಡೆ ಆಗೋದು ನಿಶ್ಚಿತ ಅಂತ ನಿರ್ದೇಶಕ AP ಅರ್ಜುನ್ ಅವರು ಹೇಳಿದ್ದಾರೆ. ಆದರೆ ಕನ್ನಡ ಮಾತ್ರ ಅಲ್ಲದೆ ಬೇರೆ ಭಾಷೆಗಳಲ್ಲಿ ಕೂಡ ಬಿಡುಗಡೆ ಆಗಬೇಕಿರುವಂತಹ ಕಾರಣದಿಂದಾಗಿ ಈ ಕ್ಲಾಶ್ ನಡುವೆ ಮಾರ್ಟಿನ್ ಸಿನಿಮಾಗೆ ಕರ್ನಾಟಕದಲ್ಲಿ ಎಷ್ಟು ಸ್ಕ್ರೀನ್ ಸಿಗುತ್ತೆ ಹಾಗೂ ಬೇರೆ ರಾಜ್ಯಗಳಲ್ಲಿ ಎಷ್ಟು ಥಿಯೇಟರ್ಗಳು ಸಿಗುತ್ತೆ ಅನ್ನೋದು ಕೂಡ ಈ ಸಿಚುವೇಶನ್ ನಲ್ಲಿ ಪ್ರಮುಖವಾಗುತ್ತೆ. 100 ಕೋಟಿ ಬಡ್ಜೆಟ್ ಸಿನಿಮಾ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ವಿಚಾರನೇ. ಹೀಗಾಗಿ ಮಾರ್ಟಿನ್ ಸಿನಿಮಾವನ್ನ ಬಿಡುಗಡೆ ಮಾಡೋ ಸಂದರ್ಭದಲ್ಲಿ ನಿರ್ಮಾಪಕರು ಹಾಗೂ ನಿರ್ದೇಶಕರು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ಬಿಡುಗಡೆ ಮಾಡುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡಲೇಬೇಕು. 3 ಸಿನಿಮಾಗಳು ಕೂಡ ಹೆಚ್ಚು ಕಮ್ಮಿ ಒಂದೇ ಸಮಯಕ್ಕೆ ಬಿಡುಗಡೆ ಆಗ್ತಾ ಇರೋದ್ರಿಂದ ಇವುಗಳಲ್ಲಿ ಒಂದು ಸಿನಿಮಾ ತಮ್ಮ ಬಿಡುಗಡೆಯ ದಿನಾಂಕವನ್ನ ಮುಂದೂಡ್ಕೊಂಡ್ರು ಕೂಡ ಆಶ್ಚರ್ಯ ಪಡುವಂತದ್ದೇನಿಲ್ಲ. ಆದ್ರೆ ಆ ಸಿನಿಮಾ ಯಾವ್ದಾಗಿರುತ್ತೆ ಅನ್ನೋದು ನಾವು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ. ಧ್ರುವ ಸರ್ಜಾ ಅವರ ಸಾಕಷ್ಟು ಸಮಯಗಳ ಪರಿಶ್ರಮ ಹಾಗೂ ನಿರ್ಮಾಪಕರಾಗಿ ಉದಯ್ ಕೆ ಮೆಹ್ತಾ ರವರ 100 ಕೋಟಿ ರೂಪಾಯಿಗಳ ಆಸುಪಾಸಿನ ಬಂಡವಾಳ ಕೂಡ ಇದರಲ್ಲಿದೆ. ಹೀಗಾಗಿ ಮಾರ್ಟಿನ್ ಸಿನಿಮಾದ ಗೆಲುವು ಕನ್ನಡ ಚಿತ್ರರಂಗದಲ್ಲಿ ಬಿಗ್ ಬಡ್ಜೆಟ್ ನ ಹೊಸ ಪ್ರಯತ್ನಗಳಿಗೆ ಸ್ಫೂರ್ತಿಯಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅನ್ನೋದು ನನ್ನ ಅನಿಸಿಕೆ. ಈ ದಸರಾ ದಂಗಲ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.